ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾವು ಏನೇ ಮಾಡಿದ್ರು ಅದನ್ನು ಆದಷ್ಟು ಬೇಗ ಮಾಡಬೇಕು. ನಾವು ಡಿಲೇ ಮಾಡಿದಷ್ಟು ಅವ್ರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸ್ ಸಿಗುತ್ತೆ. ಇಲ್ಲ, ಅವರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಅದಕ್ಕೆ ನಾವು ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಿರೋದು. ಅವತ್ತು ನಾನು ಶಾರ್ವರಿ ನೋಡಿದ ಜಾಗ ಇದು, ಅಂದರೆ ಆ ಹುಡುಗ ತೋರಿಸಿದ ಜಾಗ. ಅವಳು ಈ ಜಾಗದಿಂದ ತಪ್ಪಿಸ್ಕೊಂಡಿದ್ದಾಳೆ. ಅಂದರೆ ನನ್ನ ಪ್ರಕಾರ ಈ ಜಾಗದ ಸುತ್ತಮುತ್ತನೇ ಇದ್ದಾಳೆ. ಹೌದು, ಅದನ್ನು ಹೇಗಾದರೂ ಮಾಡಿ ನಾವು ಟ್ರೇಸ್ ಮಾಡಬೇಕು. ಪೊಲೀಸ್ನವ್ರ ಹೆಲ್ಪ್ ತಗೊಂಡು ಪ್ರತಿ ಬೀದಿಗಳಲ್ಲಿ, ಪ್ರತಿ ಗಲ್ಲಿಗಳಲ್ಲಿ ಹಳೇದು ಯಾವುದಾದ್ರೂ ಬಿಲ್ಡಿಂಗ್ ಇದೆಯಾ ಅಥವಾ ಜನ ಓಡಾಡ್ತಿರೋಂಥ ಬಿಲ್ಡಿಂಗ್ ಇದೆಯಾ ಅಂತ ವಿಚಾರಿಸ್ಬೇಕು. ಹಳೆ ಬಿಲ್ಡಿಂಗಲ್ಲಿ ಇರ್ತಾರಂತ ಹೇಳೋಕ್ಕಾಗಲ್ಲ, ಬೇರೆ ಯಾವುದಾದ್ರೂ ಮನೆ ಮಾಡ್ಕೊಂಡಿರ್ಬೋದು. ಸಮರ್ಥ್, ಆ ಏರಿಯಾದಲ್ಲಿರೋ ಬಾಡಿಗೆ ಮನೆಗಳೆಲ್ಲ ಲಿಸ್ಟ್ ಮಾಡಿ ಅಲ್ಲಿರೋರು ಯಾರ್ಯಾರು, ಅವ್ರ ಡೀಟೇಲ್ಸ್ ಏನು ಅನ್ನೋದನ್ನು ಪೊಲೀಸರ ಹತ್ರ ಚೆಕ್ ಮಾಡಿಸ್ಬೇಕು. ಇದಕ್ಕೆಲ್ಲ ತುಂಬ ಟೈಮ್ ಆಗಲ್ವ? ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತಿರೋಣ. ಬರೀ ಇಷ್ಟ ಆದರೆ ಸಾಲದು. ನಮ್ಮ ಕಡೆ ಒಂದಷ್ಟು ಜನ ಶಾರ್ವರಿಗೆ ಗೊತ್ತಾಗ್ದಿರೋ ಹಾಗೆ ಇಡೀ ಏರಿಯಾದಲ್ಲಿ ಮುಖ ಮುಡಿಸ್ಕೊಂಡು ಸುತ್ತಾಡ್ತಿರ್ಬೇಕು. ಇನ್ನು ಅಮ್ಮ ಮಾಡಿರೋ ಪ್ಲ್ಯಾನ್ ಹಾಗೆ ನಿಧಿ ಮೂಲಕ ಶಾರ್ವರಿ ಎಲ್ಲಿದ್ದಾಳೆ ಅಂತ ಕಂಡುಹಿಡಿಯೋ ಪ್ರಯತ್ನ ನಡೀತಿರ್ಲಿ. ಹೌದು, ಅಮ್ಮ ನಿಧಿ ಕಡೆಯಿಂದ ಮಾಡ್ತಿರೋ ಪ್ರಯತ್ನ ಮಾಡಲಿ, ನಾವು ನಮ್ಮ ಪ್ರಯತ್ನ ಮಾಡೋಣ. ಇನ್ನವಳಿಗೆ ಉಳ್ಗಾಲ ಇಲ್ಲ. ಎಲ್ಲ ಕಡೆಯಿಂದನೂ ಬಲೆ ಬೀಸಿದ್ದಾಗಿದೆ. ಇನ್ನೇನಿದ್ರವಳು ಸಿಕ್ಕಾಕೋಬೇಕಷ್ಟೆ. ಹಲೋ ಸೊಸೆ ಮುದ್ದ, ಎಲ್ಲಿದ್ಯಮ್ಮ? ನಿನಗೋಸ್ಕರ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೀನಿ ನಾನು. ಸರಿ ಮಾವ, ಇನ್ನೊಂದು 15 ನಿಮಿಷದಲ್ಲಿ ರೀಚ್ ಆಗ್ತೀನಿ. ಆಯ್ತಾಯ್ತು. ನೀನು ಬಸ್ ಬಂತಾ ಇದ್ದ ಹಾಗೆ ಬಸ್ಸಿಂದ ಸುಮ್ಮನೆ ಇಳಿದ್ಬಿಡು. ನಿನ್ ಲಗೇಜು ಅದು ಇದು ಅಂತ ತಲೆ ಕೆಡಿಸ್ಕೋಬೇಡ, ಎಲ್ಲ ನಾನು ಇಳಿಸ್ಕೋತೀನಿ. ಆಯ್ತಮ್ಮ? ಸರಿ ಮಾವ. ನನ್ನ ಸೊಸೆ ಮುದ್ದು ಪ್ರಯಾಣ ಮಾಡಿ ತುಂಬಾ ಆಯಾಸ ಆಗಿರ್ತಾಳೆ. ಅವಳಿಗೆ ಬಿಸ್ಕೆಟು, ಬಾಳೆಹಣ್ಣು, ಚಿಪ್ಸು ಅಂದ್ರೆ ತುಂಬಾ ಇಷ್ಟ. ಅಂಗಡಿ ಇದೆ, ನಾನು ಹೋಗಿ ಅವಳು ಬರೋ ಅಷ್ಟರಲ್ಲಿ ತಂದು ಬಿಡ್ತೀನಿ. ಅಲ್ಲ, 15 ನಿಮಿಷದಲ್ಲಿ ಬರ್ತೀನಿ ಇಂದೊಳಗೆ ಗಂಟೆ ಆಗ್ತಾ ಬಂತು, ಇನ್ನೂ ಬರಲಿಲ್ವಲ್ಲ. ಏನಪ್ಪ ಒಂದು ಗೊತ್ತಾಗ್ತಾ ಇಲ್ವೇ? 3-4 ಬಸ್ ಬೇರೆ ಬಂದು ಹೋಯ್ತು. ಒಂದು ಫೋನ್ ಮಾಡ್ಬಿಡ್ತೀನಿ. The number you are trying to call is currently not reachable. Please try again later. ಅರೆ, ಏನಿದು ನಾಟ್ ರೀಚಬಲ್ ಅಂತ ಬರ್ತಾ ಇದೆ? ಅಯ್ಯೋ ದೇವ್ರೆ. ಅಲ್ಲ, ಫೋನು ಸ್ವಿಚ್ ಆಫ್ ಆಗಿರ್ಬೋದಾ ಅಥವಾ ಬರೋ ದಾರಿ ಸಿಗ್ನಲ್ ಇಲ್ಲದೆ ಇರ್ಬೋದಾ? ಅಯ್ಯೋ ದೇವ್ರೆ, ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ವೇ? ತಾತ ಏನಾಯ್ತು? ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ? ದಂಡ್ಪಿಂಡ, ಸಂಧ್ಯಾ ಇನ್ನೂ ಬಂದೇ ಇಲ್ಲ ಕಣೋ. ಮಧ್ಯಾಹ್ನನೇ ಬರ್ತೀನಿ ಅಂತ ಹೇಳಿದ್ಲು. ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ. ಅದೇನಾಗಿದೆಯೋ ಏನೋ ಅರ್ಥನೇ ಆಗ್ತಾ ಇಲ್ಲ ಕಣೋ. ಹೌದಾ? ಫೋನ್ ಮಾಡಿ ಕೇಳಬೇಕಿತ್ತು. ಫೋನ್ ಮಾಡದೆ ಇರ್ತೀವೇನೋ?
ಫೋನ್ ಮಾಡಿದಾಗ ಫೋನ್ ನಾಟ್ ರೀಚಬಲ್ ಅಂತ ಬಂತು. ನಾ ಕೊನೆ ಸಲ ಅವಳ ಹತ್ರ ಮಾತಾಡಿದಾಗ ತಾತ ಇನ್ನೊಂದು 15 ನಿಮಿಷದಲ್ಲಿ ರೀಚ್ ಆಗ್ತೀನಿ ಅಂತ ಅವಳೇ ನನ್ನ ಹತ್ರ ಹೇಳಿದ್ಲು. ಅವಳನ್ನ ಕರ್ಕೊಂಬರೋಕ್ಕೆ ಬಸ್ ಸ್ಟ್ಯಾಂಡ್ಗೆ ಯಾರಾದ್ರು ಹೋಗ್ಬೇಕಿತ್ತು ತಾತ. ಹೋಗಿದ್ದಾನೆ ಕಣೋ, ಜುಗ್ಗ ಅಲ್ಲೇ ಹೋಗಿ ಕಾಯ್ತಾ ಇದ್ದಾನೆ. ಅವಳು ಬರೋವರೆಗೂ ನಾನು ಇಲ್ಲೇ ಇರ್ತೀನಿ, ಅವಳನ್ನ ಕರ್ಕೊಂಡೇ ಬರ್ತೀನಿ ಅಂತ ಹೇಳ್ದ. ಅವನು ಬಂದಿಲ್ಲ ಇಷ್ಟೊತ್ತಾದರೂ. ಏನು ಕಾರಣ ಅಂತ ಗೊತ್ತಾಗ್ತಾ ಇಲ್ಲ ಕಣೋ. ಸಮರ್ಥ್, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಸಮರ್ಥ್. ಪ್ಲೀಸ್ ಏನಾದರೂ ಮಾಡು. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣವಾ? ನಾವು ಹೀಗೆ ಸುಮ್ಮನೆ ಕೂತಿದ್ರೆ ಪ್ರಯೋಜನ ಇಲ್ಲ. ಹೌದು ಹೌದು ದಂಡಪಿಂಡ, ಮಧ್ಯಾಹ್ನದಿಂದ ಕಾಯ್ತಾನೆ ಇದ್ದೀವಿ ಕಣೋ. ಸೋಗ್ಲಾಡಿ ಹೇಳ್ದಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡೋಣ, ನಡಿ. ಇಲ್ಲ ತಾತ, ನೀವು ಬರೋದೇನು ಬೇಡ, ಮನೇಲೇ ಇರಿ. ನಾನು ಹೋಗ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಬೇರೆ ಕಡೆ ಎಲ್ಲ ಹುಡ್ಕೊಂಡ್ಬರ್ತೀನಿ. ದಂಡಪಿಂಡ ಒಂದು ಕೆಲಸ ಮಾಡು, ನೀನು ಮುಂಚೆ ಜುಗ್ಗನ ಹತ್ರ ಹೋಗು, ಅವನ ಹತ್ರ ಮಾತಾಡಿ ಏನಾಗಿದೆ ಅಂತ ತಿಳ್ಕೊ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ಆಮೇಲೆ ನೀನು ಬೇರೆ ಕಡೆ ಹುಡುಕು. ಸಮರ್ಥ್, ಸಂಧ್ಯಾ ಕಾಣಿಸ್ದೇ ಇರೋದ್ರ ಹಿಂದೆ ಆ ಶಾರ್ವರಿ ಕೈವಾಡ ಏನಾದರೂ ಇರ್ಬೋದಾ? ಆ ಥರ ಏನೂ ಇರೋಲ್ಲ, ಸುಮ್ಮನೆ ರಮ್ಮ. ಇದ್ರೂ ಇರ್ಬೋದು, ನನಗೂ ಹಾಗೆ ಅನಿಸ್ತಾ ಇದೆ. ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ. ನಾನು ಈಗಲೇ ಹೊಡ್ತೀನಿ. ಒಂದು ವೇಳೆ ಆ ಶಾರ್ವರಿ ಕೈವಾಡ ಇದೆ ಅಂತ ಗೊತ್ತಾದರೆ ಅವಳನ್ನ ಅಲ್ಲೇ ಹೂತಾಕ್ತೀನಿ. ರಾಕ್ಷಸಿ ಅವಳು ಬದುಕಿರೋರ್ಗು ನಮ್ಗೆ ನೆಮ್ಮದಿ ಇಲ್ಲ. ಆಗಲಿ ಕೊಡು, ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಪ್ಲೀಸ್. ಸರಿ ತಾತ. ಈಗಲೂ ಅಷ್ಟೇ, ಮುಂದೆ ಏನೋ ಕಾದಿದೆ ಅನ್ನೋ ಥರನೇ ಮಾತಾಡ್ತಿದ್ದಾಳೆ. ನಾವೆಲ್ಲರೂ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಹೇಳಿ ಸಮರ್ಥ್. ಅಣ್ಣ, ಅಪ್ಪ ಅಮ್ಮ ಎಲ್ಲಿದ್ದಾರೆ? ನಮ್ಮ ಅಕ್ಕಪಕ್ಕದಲ್ಲಿದ್ದಾರಾ? ಇಲ್ಲ ಸಮರ್ಥ್, ಅವರು ರೂಮಲ್ಲಿದ್ದಾರೆ ಅನ್ಸುತ್ತೆ. ಯಾಕೆ, ಏನು ವಿಷಯ? ಅವ್ರ ಹತ್ರ ಮಾತಾಡಬೇಕಾಗಿತ್ತಾ? ಇಲ್ಲ, ಈ ವಿಷಯನ ನಿಮ್ಮ ಹತ್ರನೇ ಹೇಳಬೇಕಾಗಿತ್ತು. ಸದ್ಯಕ್ಕೆ ಅಪ್ಪ ಅಮ್ಮಂಗೆ ಗೊತ್ತಾಗದಿರೋದೇ ಒಳ್ಳೇದು. ಏನು ಹೇಳ್ತಿದ್ಯಾ ಸಮರ್ಥ್? ಅಂಥ ವಿಷಯ ಯಾವುದು? ಸಂಧ್ಯಾ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಫೋನ್ ಕೂಡ ಸಿಗ್ತಾ ಇಲ್ಲ. ನಾನು ಎಲ್ಲ ಕಡೆ ಹುಡುಕ್ತಿದ್ದೀನಿ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟು ಕೊಡ್ತಿದ್ದೀನಿ. ಸಂಧ್ಯನ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಸಿಕ್ತಿದ್ದ ಹಾಗೆ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾಗೋದು ಬೇಡ. ಸರಿ ಸಮರ್ಥ್, ನೀನು ಹುಷಾರು. ಏನೇ ಇದು ತಕ್ಷಣ ಕಾಲ್ ಮಾಡು. ಸರಿನಾ?